ಬುಲೆಟಿನ್ಗೆ ಸ್ವಾಗತ. ನಾನು ಪವಿತ್ರ ಗೌಡ. ಸುದ್ದಿಗಳ ಹೈಲೈಟ್ಸ್ ಹೀಗಿದೆ. 35 ವರ್ಷದ ಮಹಿಳೆಯೊಬ್ಬರು 50 ಲಕ್ಷ ರೂಪಾಯಿಯ ದೇಣಿಗೆಯನ್ನು ಟಿಟಿಗೆ ಕೊಟ್ಟಿದ್ದಾರೆ. ಏನು ನಮ್ಮ ಮೋದಿ ಅವರು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಫೆಬ್ರವರಿ 13ಕ್ಕೆ ಭೇಟಿಯಾಗಲಿದ್ದಾರೆ. ಇನ್ನು ಹಲವಾರು ಸುದ್ದಿಗಳಿವೆ. ಈ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಸಂಪಾದಕರಾದಂತಹ BM ಹನೀಫ್ ಅವರು ನಮ್ಮ ಜೊತೆಲಿದ್ದಾರೆ. ಬನ್ನಿ ಅವರ ಹತ್ರ ಈ ಸುದ್ದಿಗಳ ಬಗ್ಗೆ ಚರ್ಚಿಸೋಣ. ಬನ್ನಿ ಪವಿತ್ರ, ಏನಿದೆ ಸುದ್ದಿ ಇವತ್ತು? ಸರ್, 35 ವರ್ಷದ ಮಹಿಳೆಯೊಬ್ರು 50 ಲಕ್ಷ ರೂಪಾಯಿ ದೇಣಿಗೆಯನ್ನ ಟಿಟಿಗೆ ಕೊಟ್ಟಿರುವಂತದ್ದು ಸರ್. ತಿರುಪತಿ ತಿರುಮಲ ದೇವಸ್ಥಾನಕ್ಕೆ. ಹೌದು. ಅಂದ್ರೆ 35 ವರ್ಷದಿಂದ ಅವರು ಕೂಡಿಟ್ಟಿರುವಂತಹ ಹಣನ. ಹೌದು. ಅವ್ರ ಮದುವೆ ಆಗಿರೋದು 35ನೇ ವಯಸ್ಸಿಗೆ. ಚೆನ್ನಾಗಿದೆ ಸುದ್ದಿ ಇದು. ಹೌದು ಸರ್. ಅವ್ರ ಹೆಸರು ಸಿ ಮೋಹನ ಅಂತ ಹೇಳಿ, ರೇಣಿಗುಂಟ ಮೂಲದವರು. ತಿರುಪತಿ ಬಹಳ ಶ್ರೀಮಂತ ದೇವಸ್ಥಾನ. ಹೌದು ಸರ್. ಅದೇ ಕಲೆಕ್ಷನ್ ವೈಸ್ ಅಲ್ಲೆಲ್ಲ ಜಾಸ್ತಿ ದುಡ್ಡು ಬರುತ್ತಲ್ವ ಸರ್ ಅದು? ಪ್ರತಿದಿನ ಏನಿಲ್ಲ ಅಂದ್ರೂ 3.6 ಕೋಟಿ ರೂಪಾಯಿ ಹುಂಡಿಗೆ ಬೀಳುತ್ತದೆ. ಪ್ರತಿದಿನ. ಅದು ಶನಿವಾರ ಭಾನುವಾರ ನೀವು ಹೋದ್ರೆ ಹತ್ರ 4 ಕೋಟಿ ಬೀಳುತ್ತೆ. 3.85 ಲಕ್ಷದವರೆಗೆ ಅವರೇಜ್ ಸರಾಸರಿ ಹೇಳ್ತಾರೆ. ಒಂದು 10 ಲಕ್ಷ ಆಚೆ ಈಚೆ ಇರ್ಬೋದು. ಆಮೇಲೆ ಮೊನ್ನೆ ನ್ಯೂಸ್ ಬಂತದು, ಡಿಸೆಂಬರ್ 31 ವರ್ಷದ ಕೊನೆಯ ದಿನ, ನ್ಯೂ ಇಯರ್ ಅಂತೆಲ್ಲ ಹೊರಟ್ಬಿಟ್ಟಿದ್ರಲ್ವ, ಎಲ್ಲ ಡಿಸೆಂಬರ್ ಕೊನೆಯಲ್ಲೆಲ್ಲ ಹೋಗ್ತಾರಲ್ವಾ ಎಲ್ಲ ಕಡೆಗೆ. ಅವತ್ತು ತಿರುಪತಿನಲ್ಲಿ ಹೈಯೆಸ್ಟ್ ಕಲೆಕ್ಷನ್ ರೆಕಾರ್ಡು 4.10 ಲಕ್ಷ ಒಂದೇ ದಿನ, ಡಿಸೆಂಬರ್ 31ನೇ ತಾರೀಕಿಗೆ. ಇಡೀ ವರ್ಷ ಎಷ್ಟು ಗೊತ್ತಾ ಕಲೆಕ್ಷನ್? ದಿನಕ್ಕೆ ಅಷ್ಟಾದ್ರೆ ನೀವು ವರ್ಷಕ್ಕೆ ನೋಡಿ, 2024ನೇ ಇಸವಿನಲ್ಲಿ ಕಳೆದ ವರ್ಷ 1365 ಕೋಟಿ ರೂಪಾಯಿ ಕಲೆಕ್ಷನ್ ಆಗಿದೆ. ಅದು ರೆಕಾರ್ಡ್ ಅಂತದ್ದು ಹುಂಡಿನಲ್ಲಿ. ಹತ್ತತ್ರ ಒಂದು ರಾಜ್ಯದ ಬಜೆಟ್ ಘೋಷಣೆ ಮಾಡ್ಬೋದಲ್ವಾ ಸರ್? ಒಂದು ಕಾಲ್ ಬಜೆಟ್ ಘೋಷಣೆ ಮಾಡ್ಬೋದಲ್ಲ? ಈಗ ನೀವು ನಮಗೆ ಗ್ಯಾರಂಟಿ ಸಲುವಾಗಿ ಉಚಿತ ಕೊಡುಗೆಗಳಿದೆಯಲ್ಲ ಕರ್ನಾಟಕ ಸರ್ಕಾರದಲ್ಲಿ, 50,000 ಕೋಟಿ ರೂಪಾಯಿ ಅವರು ಇದು ಮಾಡ್ತಾರೆ. ಆಯ್ತಾ? ಇದು 1365 ಕೋಟಿ ರೂಪಾಯಿ. ನೋಡಿ, ಇರ್ಲಿ, ಒಳ್ಳೇದು. ಜನ ದೇವಸ್ಥಾನಕ್ಕೆ ದುಡ್ಡು ಹಾಕಿದಷ್ಟು ಒಳ್ಳೆಯದು ಕೆಟ್ಟದ್ದು ಅದ್ರ ಬಗ್ಗೆ ಬೇರೆ ಬೇರೆ ಚರ್ಚೆ ಇದೆ. ಬಟ್ ಅವರ ಅಭಿವೃದ್ಧಿ ಕೆಲಸಗಳಿಗೆ ಇದಕ್ಕೆಲ್ಲ ಬಳಸ್ಕೋಬಹುದು. ಅವರು ಸಾಮಾಜಿಕ ಇದಕ್ಕೂ ಕೂಡ ಬಳಸ್ಕೋಬಹುದು ಅವರು ಅದನ್ನ. ಆಮೇಲೆ ಬೇರೆ ಏನಿದೆ ಸರ್? ನೆಕ್ಸ್ಟ್ ಅಂದ್ರೆ ಫೆಬ್ರವರಿ 13ನೇ ತಾರೀಕು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನ ಮೀಟ್ ಮಾಡೋಕೆ ಪ್ರಧಾನಿ ಮೋದಿ ಅವರು ಭೇಟಿ ಆಗೋ ಸಾಧ್ಯತೆ ಇದೆ ಅಂತ ಸರ್. ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. ಹೌದು ಸರ್. ಇವರು ಟ್ರಂಪ್ ಅಧ್ಯಕ್ಷರಾಗಿ 2ನೇ ಬಾರಿ ಅಂದ್ರೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ಮೇಲೆ ಇದು ಮೊದಲನೇ ಬಾರಿಗೆ ಅವರು ಮೀಟ್ ಆಗ್ತಾರೆ. 20ನೇ ತಾರೀಕು, ಜನವರಿ 20ನೇ ತಾರೀಕು ಅವರು ಅಧಿಕಾರ ಸ್ವೀಕರಿಸಿದ್ರು. ಆವಾಗ ಒಂದು ಕಾಂಟ್ರವರ್ಸಿ ಆಗಿತ್ತು. ಟ್ರಂಪ್ ಅವರು ಈ ಸಲ ಅಧಿಕಾರ ಸ್ವೀಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಆಹ್ವಾನ ನೀಡಿಲ್ಲ ಅಂತ. ಭಾರತದಿಂದ ವಿದೇಶಾಂಗ ಸಚಿವರನ್ನ ಕರೆದಿದ್ರು, ಜೈಶಂಕರ್ ಅವರು ಹೋಗಿ ಬಂದಿದ್ರು. ಇಲ್ಲ, ಅವಾಗಲೇ ಹೇಳಿದ್ರು, ಒಂದು ವಾರದ ಹಿಂದೆ ಟ್ರಂಪ್ ಅವರೇ ಒಂದು ಕಡೆ ಹೇಳಿದ್ದು ವರದಿಯಾಗಿತ್ತು. ಏನಂತ ಹೇಳಿದ್ರೆ, ಫೆಬ್ರವರಿ ತಿಂಗಳಲ್ಲಿ ಭಾರತದ ಪ್ರಧಾನಿಯವರು ಬರುವ ಸಾಧ್ಯತೆ ಇದೆ ಅಂತ. ಏನು ಅಲ್ಲಿ ಹೋಗಿ ಏನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದಕ್ಕೆ ಸಂಬಂಧಿಸಿ ಮಾಡ್ತಾ ಇದ್ದಾರೆ? ವ್ಯಾಪಾರ ಮತ್ತು ರಕ್ಷಣೆ, ಡಿಫೆನ್ಸ್ ಅಲ್ವಾ? ಡಿಫೆನ್ಸ್ ಅಮೆರಿಕದವರು ಯಾವಾಗಲೂ ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಮಾರಿ ಅಭ್ಯಾಸ ಇದೆ ಬಹಳ ದೇಶಗಳಿಗೆ. ಸೊ ಬಹುಶಃ ಇವ್ರ ಜೊತೆಗೂ ಅದೇ ಚರ್ಚೆ ನಡೀತದೆ. ಇದ್ರ ಉದ್ದೇಶ ಇದೇನಾ ಸರ್? ಅಂದ್ರೆ ವ್ಯಾಪಾರ ಒಪ್ಪಂದಗಳು ಅದು ಇದೆಲ್ಲ ಇರ್ತಲ್ಲ. ಆಮೇಲೆ ಏನು ಅಂತ ಹೇಳಿದ್ರೆ, ಮೋದಿ ಅವರು ಪ್ಯಾರಿಸ್ಗೆಲ್ಲ ಹೋಗ್ತಾ ಇದ್ದಾರೆ, ಅಲ್ಲಿಂದ ಅಮೆರಿಕಕ್ಕೆ ಹೋಗ್ತಾ ಇದ್ದಾರೆ. 2 ದಿನ ಆದ್ಮೇಲೆ ನೆಕ್ಸ್ಟ್ ಅಲ್ಲಿ ವಿದೇಶ ಪ್ರವಾಸ ಹೈಯೆಸ್ಟ್ ಮಾಡಿರುವಂತ ಪ್ರಧಾನಿ ಅಂತ ಹೇಳ್ಬಿಟ್ಟು ನಮ್ಮ ನರೇಂದ್ರ ಮೋದಿ ಅವರಿಗೆ ಒಂದು ಇದಿದೆ, ಕೀರ್ತಿ ಇದೆ. ಹಾಗಾಗಿ ಅವರು ಅಮೆರಿಕಕ್ಕೆ ಆಗ್ಲೇ ಹೋಗ್ಬೇಕಾಗಿತ್ತು ಪ್ರಮಾಣ ವಚನಕ್ಕೆ. ಈ ಸಲ ಯಾಕೋ ಕರೆದಿಲ್ಲ ಅಂತ ಹೋಗಿಲ್ಲ. ಈಗ ಹೋಗಿದ್ದಾರೆ. ಆದ್ರೆ ಈ ಸಲ ಹೋದಾಗ ಅಲ್ಲೊಂದು ಸಮಸ್ಯೆ ಇದೆ. ನಾವೇ ಮೊನ್ನೆ ರಿಪೋರ್ಟ್ ಮಾಡಿದ್ವಲ್ಲ, 7.25 ಲಕ್ಷ ಜನ ಅಕ್ರಮ ವಲಸಿಗರು ಭಾರತೀಯರಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು. ಈಗ ಇವತ್ತು ರಿಪೋರ್ಟ್ ಚರ್ಚಲ್ಲಿ ಇವತ್ತು ರಿಪೋರ್ಟ್ ಆಗ್ತಾ ಇದೆ. ಬೇರೆ ಬೇರೆ ದೇಶಗಳ, ಮೆಕ್ಸಿಕೋ ಗಡಿಯಿಂದ, ಕೆನಡಾ ಗಡಿಯಿಂದ ಯಾರೆಲ್ಲ ಅಕ್ರಮ ವಲಸಿಗರು ಅಮೆರಿಕಕ್ಕೆ ಬಂದಿದ್ದಾರೆ ಅವರನ್ನೆಲ್ಲ ಅಲ್ಲಿಂದ ಮಿಲಿಟರಿ ಹೆಲಿಕಾಪ್ಟರ್ ನಲ್ಲಿ ತಗೊಂಡೋಗಿ ಗಡಿಯ ಹೊರಗಡೆ ಆಗ್ತಾ ಇದ್ದಾರೆ ಅಂತ ಬಂದಿದೆ. ಭಾರತೀಯರು ಇದ್ದಾರೆ ಅದರಲ್ಲಿ. ಸೊ ಭಾರತೀಯರದ್ದು ಅಕ್ರಮವಾಗಿ ಅಲ್ಲಿ ನೆಲೆಸಿರುವ ಭಾರತೀಯರು ವೀಸಾ, ಟೆಂಪರರಿ ವೀಸಾ ಇರುತ್ತೆ, ಅಥವಾ ವೀಸಾ ಅವಧಿ ದಾಟಿದ ನಂತರ ಅಲ್ಲಿ ಇರ್ತಾರೆ. ಈ ತರದೆಲ್ಲ ಇರ್ತದೆ. ವೀಸಾ ಇಲ್ಲದೇನೂ ಅಲ್ಲಿ ನೆಲೆಸಿರೋರು ಇದ್ದಾರೆ. ಗೊತ್ತಿಲ್ಲದೆ ಅಲ್ಲಿ ಕಳ್ಳ ಸಾಗಾಣಿಕೆ ಮಾಡ್ತಾರಲ್ಲ ಗಡಿಯಿಂದ, ಅಲ್ಲಿ ಹೋಗಿರೋರು ಇದ್ದಾರೆ. ಆ ವಿಷಯ ಚರ್ಚೆ ಆಗಬಹುದು ಇಲ್ವೋ ಗೊತ್ತಿಲ್ಲ. ಆದ್ರೆ ಒಳ್ಳೆಯದು, ಭಾರತೀಯರ ಜನರಲ್ಲಿ ಸಮಸ್ಯೆಗಳಿಗೆ ಸ್ವಲ್ಪ ಪರಿಹಾರ ಸಿಗುತ್ತೆ. ಆಮೇಲೆ ನೆಕ್ಸ್ಟ್ ಇನ್ನು GBS ಪ್ರಕರಣಗಳು ಪತ್ತೆಯಾಗಿದೆ ಸರ್ ಮಹಾರಾಷ್ಟ್ರದಲ್ಲಿ. ಅಂದ್ರೆ 163. ಏನದು GBS ಪ್ರಕರಣ ಅಂದ್ರೆ? ಅದು ಗಿಲನ್ ಬಾರ್ ಸೋಂಕು ಸರ್.
ಸರ್ ಸರ್ ಅದು ಹೆಂಗೆ HMPV ಕೋವಿಡ್ ತರನೇನಾ ಅಥವಾ ಹೇಗೆ ಸರ್ ಅದು? ಇಲ್ಲ, ಇವರ ವರದಿ ಆರೋಗ್ಯ ಇಲಾಖೆ ಮಹಾರಾಷ್ಟ್ರದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೇಳೋ ಪ್ರಕಾರ 163 ಪ್ರಕರಣಗಳು ವರದಿಯಾಗಿವೆ. 47 ಜನ ಡಿಸ್ಚಾರ್ಜ್ ಆಗಿದ್ದಾರೆ, 47 ಜನ ಇನ್ನೂ ICU ನಲ್ಲಿದ್ದಾರೆ. 5 ಮಂದಿ ಸತ್ತೋಗಿದ್ದಾರೆ ಅಲ್ವಾ, ತೀರ್ಕೊಂಡಿದ್ದಾರೆ. 5 ಮಂದಿ ಸತ್ತೋಗಿದ್ದಾರೆ. ಅದು ಗೀಲನ್ ಬಾರ್ ಅಂದ್ರೆ ಅದರಲ್ಲಿ ಕೈಕಾಲು ಬಿದ್ದೋಗುತ್ತೆ, ಕೈಕಾಲು ಬಲ ಇಲ್ದಿದ್ದಂಗೆ ಆಗೋದು, ಆಮೇಲೆ ಸಿಕ್ಕಾಪಟ್ಟೆ ಕೆಮ್ಮು ಬರೋದು, ಆಮೇಲೆ ಸ್ವಲ್ಪ ಮಟ್ಟಿಗೆ ತಲೆನೋವು ಅದು ಇದೆಲ್ಲ ಇರುತ್ತೆ. ಜ್ವರ ಇರಲ್ಲ ಇಲ್ಲಿ, ಜ್ವರದ್ದೇನಿಲ್ಲ. ಹಾಗಾಗಿ ಅದು ಇದ್ದಿದ್ದಂಗಿಲ್ಲ. ಕೊರೋನಾ ಅದು ಇದೆಲ್ಲ ಇದ್ದಂಗಿಲ್ಲ. ಕಲುಷಿತ ನೀರು, ನೈರ್ಮಲ್ಯದ ಕೊರತೆ. ಯಾಕಂತ ಹೇಳಿ ಅಲ್ಲಿ ಪುಣೆ ನಗರದಲ್ಲಿ 32 ಜನ, ಪುಣೆ ನಗರಕ್ಕೆ ಈಗ ಹೊಸದಾಗಿ ಸೇರಿರುವಂತ ಹಳ್ಳಿ ಅಂದ್ರೆ ಈ ಕಾರ್ಪೊರೇಷನ್ಗೆ ಸೇರಿಸ್ಕೊತಾರಲ್ವಾ, ಅಲ್ಲಿ ಸುಮಾರು 32 ಜನ ಅಲ್ಲ 86 ಜನ ಅಲ್ಲಿ ಈ ಕಾಯಿಲೆಯಿಂದ ನರಳುತ್ತಾ ಇದ್ದಾರೆ ಅಂತ ಹೇಳಿದ್ರೆ. ಅಂದ್ರೆ ನೈರ್ಮಲ್ಯದ ಇದೆ ಇರಬೇಕು, ಸಮಸ್ಯೆನೇ ಇರಬೇಕು. ಬಟ್ ಸೋಂಕಾಗಿರೋದ್ರಿಂದ ಹರಡೋದು ಬೇಗ. ನಮ್ಮ ಬಾರ್ಡರ್ ಮಹಾರಾಷ್ಟ್ರ ಅಲ್ವಾ, ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಪುಣೆ ಹೆಚ್ಚು ದೂರ ಇಲ್ವಲ್ಲ ಬೆಂಗಳೂರಿನಿಂದ. ನೆಕ್ಸ್ಟ್, ಮಾದರಿ ನೀತಿ ಉಲ್ಲಂಘನೆ ಆರೋಪದಡಿ ದೆಹಲಿ ಸಿಎಂ ಅತೀಶ್ ವಿರುದ್ಧ FIR ದಾಖಲು ಮಾಡಿದ್ದಾರೆ ಸರ್. ಅಂದ್ರೆ ಸಿಎಂ ಮೇಲೇನೆ FIR ಅಂದ್ರೆ ಹೇಗೆ ಸರ್? ಮಾಡದೇ ಇರ್ತಾರ. ಈಗ ನಮ್ಮಲ್ಲಿ ಕರ್ನಾಟಕದಲ್ಲೂ ಕೂಡ ಅಂತ ಪ್ರಕರಣ ಬಂದಿದೆಯಲ್ಲ, ಈಗ ಮೂಡಾ ಪ್ರಕರಣ. ಸೊ ಅಲ್ಲಿ ಚುನಾವಣೆ ನಡೀತಾ ಇದೆ ಈಗ 8ನೇ ತಾರೀಕು 6ನೇ ತಾರೀಕು ಚುನಾವಣೆ ಇದೆ. ಆಮೇಲೆ 8ನೇ ತಾರೀಕು ಫಲಿತಾಂಶ ಬರುತ್ತೆ. ಸೊ ಇದು ಸ್ವಲ್ಪ ಚುನಾವಣೆಗೆ ಸಂಬಂಧ ಇರೋ ತರನು ಕಾಣಿಸ್ತಾ ಇದೆ. ಇವರು FIR ಹಾಕಿರೋದು, ಕೇಸ್ ಎಲ್ಲ ಹಾಕೋದಿದೆಯಲ್ಲ, ಚುನಾವಣಾ ಆಯೋಗದ ಅಧಿಕಾರಿಗಳು ಇದು ಹಾಕಿದಾರಲ್ವಾ, ಇದು FIR ಇದು ಮಾಡಿರೋದು. ಆಯೋಗದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಅಂತ ಹೇಳ್ಬಿಟ್ಟು ಅವರು ಸರ್ಕಾರಿ ನೌಕರರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದ ಮೇಲೆ ಆಯೋಗವನ್ನು ಕಟುವಾಗಿ ಟೀಕಿಸಿದ್ದಾರೆ. ಅವರು ಆ ಕಾರಣಕ್ಕಾಗಿ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಇತ್ತೀಚಿನ ದಿನಗಳಲ್ಲಿ ಚುನಾವಣಾ ಆಯೋಗ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿದೆ ಅಂತ ಹೇಳ್ಬಿಟ್ಟು ಆರೋಪಗಳು ಕೇಳಿ ಬರ್ತಾ ಇದೆ. ಸೊ ಇವರು ಕೆಲವು ವರ್ತನೆಗಳನ್ನು ನೋಡಿದಾಗ ಅದಕ್ಕೆ ಪುಷ್ಟಿ ಸಿಗುವಂತ ರೀತಿಯಲ್ಲೂ ಕಾಣಿಸ್ತಾ ಇದೆ. ಮತ್ತೆ ನೆಕ್ಸ್ಟ್ ಏನಿದೆ ಸರ್? ಒಡಿಶಾ ಕಳ್ತನದ ಆರೋಪಿಗೆ ಜಾಮೀನು ಕೊಟ್ಟಿದ್ದಾರೆ. ಅಂದ್ರೆ ಆ ಜಾಮೀನಲ್ಲಿ ಷರತ್ತುಬದ್ಧ ಅಂದ್ರೆ ಕೆಲವೊಂದಿಷ್ಟು ನಿಯಮಗಳನ್ನ ಹೇಳಿದ್ದಾರೆ. ಅಂದ್ರೆ 200 ಗಿಡಗಳು ಬೆಳೆಸಬೇಕು ನೀವು ಅಂತ ಹೇಳಿ. ಸೊ ಒಡಿಶಾ ಹೈಕೋರ್ಟ್ ಜಾಮೀನು ಕೊಡ್ತೀವಿ, ನೀವು 2 ವರ್ಷಗಳ ಕಾಲ 200 ಸಸಿಗಳನ್ನು ನೆಟ್ಟು ಅವುಗಳನ್ನು ಪೋಷಿಸಬೇಕು ಅಂತ ಹೇಳಿ. ಹೆಂಗೆ ಸರ್? ವಿಚಿತ್ರ. ಒಳ್ಳೇದು. ಇನ್ನೇನ್ ಮಾಡೋದು, ಸುಮ್ಮನೆ ಜಾಮೀನು ಕೊಡೋದಕ್ಕಿಂತ ಈ ತರ ಸ್ವಲ್ಪ ಅಂದ್ರೆ ಅವನು ಏನೋ ಒಂದು ಆರೋಪ, ವಿದ್ಯುತ್ ಸರಬರಾಜು ಕಂಪನಿ ಅಂದ್ರ 2 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 6 ವಿದ್ಯುತ್ ಕಂಬಗಳನ್ನು ಕದ್ದಿದ್ದಾನೆ. ಸರ್ಕಾರಿ ಪ್ರಾಪರ್ಟಿ ಅಲ್ವಾ. ಒಳ್ಳೇದಾಯ್ತು. ಸ್ವಲ್ಪ ಕೆಲವು ನ್ಯಾಯಾಧೀಶರು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ತಾರೆ, ಅದು ಒಳ್ಳೇದೇ ಒಂದು ದೃಷ್ಟಿನಲ್ಲಿ. ಇರ್ಲಿ, ಜಾಮೀನು ಸುಮ್ಮನೆ ಪುಕ್ಕಟೆ ಜಾಮೀನು ಸಿಕ್ಕಿದೆ ಅಂತ ಅನ್ಸ್ಕೊಳ್ಳೋದು ಬೇಡ, ಅವನು ಕೆಲಸ ಮಾಡ್ಲಿ. ನೆಕ್ಸ್ಟ್, ಕೆಲಸದ ಅವಧಿಯನ್ನ ವಾರಕ್ಕೆ 70 ಅಥವಾ 90 ಗಂಟೆಗೆ ವಿಸ್ತರಿಸುವ ಯಾವುದೇ ಪ್ರಸ್ತಾಪ ಇಲ್ಲ ಅಂತ ಹೇಳಿ ಶೋಭಾ ಕರಂದ್ಲಾಜೆ ಹೇಳಿರುವಂತದ್ದು ಸರ್. ಈ ಮಧ್ಯೆ ಕಾರ್ಪೊರೇಟ್ ನಾಯಕರು ಈ ಕುರಿತು ಪ್ರಸ್ತಾಪ ಮಾಡ್ತಾ ಇದ್ರು, ಬಟ್ ಇದು ಯಾವುದೇ ಪ್ರಸ್ತಾಪ ಆಗಿಲ್ಲ ಅಂತ ಹೇಳಿ ಶೋಭಾ ಕರಂದ್ಲಾಜೆ ನಾರಾಯಣ ಮೂರ್ತಿ ಅವರು ಆರಂಭದಲ್ಲಿ ಹೇಳಿದ್ರು. ನಾನು ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡ್ತಾ ಇದ್ದೆ, ಎಲ್ಲರೂ ಕೂಡ ವಾರಕ್ಕೆ 70 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು. ಅವ್ರು ಏನೋ ಕೆಲಸ ಮಾಡಿರ್ತಾರೆ, ಅವ್ರ ಸ್ವಂತ ಕಂಪನಿ ಅಲ್ವಾ, 90 ಗಂಟೆಗಳ ಕಾಲ ಕೆಲಸ ಮಾಡಬೇಕು ಅದು ಇನ್ನು ಕೆಲವರೆಲ್ಲ ಹೇಳಿದ್ರು. ಅದು ಅವ್ರು ಹೇಳಿಲ್ಲ, ಬೇರೆಯವರು ಹೇಳಿದ್ರು ವಾರಕ್ಕೆ 90 ಗಂಟೆ ಅಂತ ಹೇಳ್ಬಿಟ್ಟು. ಅಂದ್ರೆ ಭಾನುವಾರ ರಜಾ ಬಿಟ್ಟಿದ್ ಲೆಕ್ಕ ಆಗ್ತಾ ಇದಾರೆ, 6 ದಿನಕ್ಕೆ 90 ಗಂಟೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಆಗೋದಲ್ಲ ಇದು. ಆದ್ರೆ ಇವರು ಕ್ಲಾರಿಫೈ ಮಾಡಿದ್ ಒಳ್ಳೇದಾಯ್ತು. ಯಾಕಂದ್ರೆ ಇವರು ಕಾರ್ಮಿಕ ಖಾತೆ ಅಲ್ವಾ, ಶೋಭಾ ಕರಂದ್ಲಾಜೆ ಅವರು ಕೇಂದ್ರ ಸರ್ಕಾರದಲ್ಲಿ. ಏನ್ ರೀಸನ್ ಕೊಟ್ಟಿದ್ದಾರೆ ಅವರು? ಏನ್ ರೀಸನ್ ಅಂದ್ರೆ, ಕಾರ್ಮಿಕ ಖಾತೆಯು ಸಹವರ್ತಿ ಪಟ್ಟಿಯಲ್ಲಿದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡೂ ಸಂಬಂಧಿತ ವ್ಯಾಪ್ತಿಯಲ್ಲಿ ಕಾರ್ಮಿಕ ಕಾನೂನುಗಳನ್ನು ಜಾರಿಗೊಳಿಸ್ತವೆ ಅಂತ ಹೇಳಿದ್ದಾರೆ. ಅಂದ್ರೆ ಬರೇ ಯಾವುದೋ ಒಂದು ಸರ್ಕಾರ ನಿರ್ಧಾರ ಮಾಡಿದ್ರೆ ಆಗೋದಿಲ್ಲ. ಇದು ಕೇಂದ್ರ ಮತ್ತು ರಾಜ್ಯ ಎರಡೂ ಪಟ್ಟಿನಲ್ಲಿರೋದ್ರಿಂದ ಅದೊಂದು ಒಮ್ಮತ ಬೇಕಾಗುತ್ತೆ. ಎರಡನೇದು ಪ್ರಾಕ್ಟಿಕಲ್ ಅಲ್ಲ ಅನ್ನೋದು ಎಲ್ಲರೂ ಹೇಳ್ತಾ ಇದ್ದಾರೆ. ಇವರು ಹೇಳೋದು ಅವರಿಗೆಲ್ಲ ಕೆಲಸ ಮಾಡ್ಬೇಕಾದಂತ ಅಗತ್ಯ ಇಲ್ವಲ್ಲ, ಈಗ ಹೇಳ್ತಾರೆ ಈಗ ಕೆಲಸ ಮಾಡೋ ನೌಕರರಿಗೆ. ಆಮೇಲೆ IT ವಲಯದಲ್ಲಿ ನೌಕರರದ್ದು ಶೋಷಣೆ ಕೂಡ ನಡೀತಾ ಇದೆ, ಅತಿಯಾದ ಕೆಲಸ ಕೊಡ್ತಾರೆ, ಆಮೇಲೆ ಸರಿಯಾದ ರೋಗ ರುಜಿನಗಳು ಜಾಸ್ತಿ ಆಗೋಗ್ಬಿಟ್ಟಿದೆ ಸರ್. ಅಂದ್ರೆ ಟೆನ್ಷನ್, ಮಾನಸಿಕ ಹೈಪರ್ ಟೆನ್ಷನ್, ಶುಗರು ಎಲ್ಲ ಜಾಸ್ತಿ ಆಗುತ್ತೆ, ಹಾರ್ಟ್ ರಿಲೇಟೆಡ್ ರೋಗಗಳು ಜಾಸ್ತಿ ಆಗುತ್ತೆ. ಈ ತರ ಒತ್ತಡದಲ್ಲಿ ಕೆಲಸ ಮಾಡಿದ್ರೆ ಆಗಲ್ಲ ಬಿಡಿ. ಇವ್ರು ಹೇಳಿದ್ ಒಳ್ಳೆದಾಯ್ತು. ನಮ್ಮ ಸಚಿವರು ಹೇಳಿರೋದು ಇದೆಯಲ್ಲ, ಸುಮ್ನೆ ಒಂದು ಕ್ಲಾರಿಟಿ ಬಂತು ಎಲ್ರಿಗೆ. ಏನೋ ಅವ್ರವ್ರು ಮಾತಾಡ್ಕೋತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಖಾಸಗಿ ಕಂಪನಿಗಳಲ್ಲಿ ಜಾರಿಗೊಳಿಸ್ತಾರ ಅನ್ನೋದು ಹೇಗೆ? ಸರ್ಕಾರದವರು ಹೇಳಿದ್ದಾರೆ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ವಾ. ಬಟ್ ಅವರು ಪ್ರಸ್ತಾಪ ಮಾಡಿದ್ರೆ ಮತ್ತೆ ನೋಡೋಣ ಏನಾಗುತ್ತೆ, ನೋಡೋಣ. ಬೇರೆ ಏನಿದೆ ಸುದ್ದಿ? ನೆಕ್ಸ್ಟ್ ಸರ್, ಕಬಾಲಿ ಸಿನಿಮಾದ ನಿರ್ಮಾಪಕ ಸರ್ KP ಚೌಧರಿ ಆತ್ಮಹತ್ಯೆನ ಮಾಡ್ಕೊಂಡಿದ್ದಾರೆ ಸರ್ ಗೋವಾದಲ್ಲಿ.
ಅವ್ರದ್ದು ಕಬಾಲಿ ಖಾಸಗಿ ರಜನಿಕಾಂತ್ ಅವರ ಸಿನಿಮಾ ಅಲ್ವಾ? ಹಾ ಸರ್, ಒಂದು ಒಳ್ಳೆ ಫೇಮಸ್ ಬಹಳ 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 ಕಲೆಕ್ಷನ್ ಆಗಿತ್ತು, ಬಹಳ ದೊಡ್ಡದಾಗಿ ಸೂಪರ್ ಹಿಟ್ ಆಗಿದ್ದಂತ ಸಿನಿಮಾ. ನಿರ್ಮಾಪಕರು ನೋಡಿ, ಸಿನಿಮಾದಲ್ಲಿ ದುಡ್ಡು ಹಾಕೋದು ಅಂತ ಹೇಳಿದ್ರೆ ಜೂಜಾಟ ಅಂತ ಹೇಳಿ ಹೇಳ್ತಾರೆ. ಅವ್ರದ್ದೇನೋ ಆರ್ಥಿಕ ಸಮಸ್ಯೆಗಳು ಆ ಥರ ಹೌದು ಸರ್. ಅಂದ್ರೆ ವೃತ್ತಿ ಜೀವನದಲ್ಲಿ ವೈಫಲ್ಯ, ಹಣಕಾಸು ಬಿಕ್ಕಟ್ಟಿಂದ ಮನನೊಂದು ಆತ್ಮಹತ್ಯೆ ಮಾಡ್ಕೊಂಡಿರೋದು. ಸೊ ಸಿನಿಮಾ ನಿರ್ಮಾಪಕರು ಮನೆ ಮಠಗಳನ್ನ ಮಾರೋದೆಲ್ಲ ಕನ್ನಡದಲ್ಲೂ ಬಹಳ ಸಲ ನಡೆದಿತ್ತು. ಆಮೇಲೆ ಆತ್ಮಹತ್ಯದ ಪ್ರಕರಣ ಕನ್ನಡದಲ್ಲೂ ವರದಿಯಾಗಿತ್ತು. ಇದು ಬಹಳ ದುಃಖದ ಸಂಗತಿ. ತಮಿಳು ಚಿತ್ರರಂಗದಲ್ಲಿ ತಮಿಳು ಚಿತ್ರರಂಗ ಸಾಕಷ್ಟು ಒಳ್ಳೊಳ್ಳೆ ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದೆ. ಅಂದ್ರೆ ಇವರು ಆಂಧ್ರ ಪ್ರದೇಶದವರು ಸರ್, ಬಟ್ ಆದ್ರೆ ತೆಲುಗುನಲ್ಲೂ ಮಾಡಿದ್ದಾರೆ. ಸಿನಿಮಾ ಆಸಕ್ತಿ ಇರೋದ್ರಿಂದ ಈ ತರದ ಹಣ ನಿರ್ಮಾಪಕರಾಗಿ ಹೂಡಿಕೆ ಮಾಡಿರ್ತಾರೆ, ಹಣ ಹೂಡಿಕೆ ಮಾಡಿರ್ತಾರೆ ಇವರು. ಸೊ ಕಷ್ಟ, ಏನ್ ಹೇಳ್ಲಿಕ್ಕಾಗತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಪರಿಹಾರ ಅಲ್ಲ, ಅಲ್ಲ ಅಲ್ಲ, ಬೇರೆ ಏನಾದ್ರೂ ದಾರಿ ಹುಡುಕ್ಬೇಕಾಗಿತ್ತು ಅವರು. ಬಟ್ ಆ ಸಂದರ್ಭ ಹೇಗಿದೆ ಅಂತ ಹೇಳಿ ನಾವು ಹೇಳಿಕ್ಕಾಗಲ್ಲ. ಎನಿಹೋ, ಒಂದು ದುರಂತ ಸುದ್ದಿ ಅಂತೂ ತಂದೆ ತರ್ತೀರಿ ನೀವು ಅಲ್ವಾ? ಇರ್ಲಿ, ಓಕೆ ಫೈನ್. ನೋಡಿದ್ರಲ್ಲ ವೀಕ್ಷಕರೇ, ಇವೆಷ್ಟು ಇವತ್ತಿನ ವಿಚಾರಗಳು. ಮುಂದಿನ ಎಪಿಸೋಡ್ ನಲ್ಲಿ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ.